ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಆತ್ಮೀಯವಾದ ಸ್ವಾಗತ. ಇವತ್ತು ನಾನೊಂದು ಬಂಗುಡೆಯನ್ನು ಪುಳಿ ಮುಂಚಿ ಮಾಡಿದ್ದೇನೆ. ಇದು ಮಂಗಳೂರಿನ ಬಂಗುಡೆ, ದೊಡ್ಡ ಬಂಗುಡೆ. ಅದಕ್ಕೆ ನಾನೀಗ ನಮ್ಮ ಮನೆ ಮಸಾಲೆ ನಾನು ಹಾಕೋದು, ಯಾವುದು ಪುಡಿ ಬಳಸೋದಿಲ್ಲ. ಹೇಗೆ ನಾನು ಏನೆಲ್ಲ ಹಾಕಿ ಬಂಗುಡೆ ಪುಳಿ ಮುಂಚಿ ಮಾಡಿದ್ದೇನೆ ಅಂತ ನಿಮಗೆ ಹೇಳ್ಕೊಡ್ತೇನೆ. ಇದನ್ನು ಇವತ್ತು ಮಾಡಿ ನಾವು ನಾಳೆ ತಿನ್ನಬೇಕು, ಸೂಪರಾಗಿರ್ತದೆ. ಹಾಗೇ ನನ್ನ ಮಸಾಲೆ ಏನು ಅಂತ ನೋಡಿ ಬರುವ. ಎಲ್ಲರೂ ಕೂಡ ನನ್ನೊಟ್ಟಿಗೆ ಬನ್ನಿ. ನೋಡಿ, ಹಸಿ 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 ಬಾಂಗಡ ಹೇಗಿದೆ ನೋಡಿ. ಬಾಂಗಡದಲ್ಲಿ ಬ್ಲಡ್ ನೋಡಿ ನೀವು, ಎಷ್ಟು ಸೂಪರಾಗಿದೆ ಅಲ್ವಾ. ಇದನ್ನು ಇವಾಗ ನಾವು ನೋಡುವ ಹೇಗೆ ಮಾಡೋದಂತ. ಇದನ್ನು ಈಗ ಹೇಳೋದು ಹೋಟೆಲ್ ಕಟ್ಟಿಂಗ್ ಅಂತ. ಹೋಟೆಲ್ ಕಟ್ಟಿಂಗ್ ಅಂದರೆ ಅದಕ್ಕೆ ಕಣ್ಣಿರಬೇಕು ನೋಡಿ. ಈಗ ಚೆನ್ನಾಗಿ ತೊಳೆದು ತಂದಿದ್ದೇನೆ. 2, 4, 6 ಇದೆ. 1.5 ಕಿಲೋ ಐಲ ಮೀನಿದೆ ಇದರಲ್ಲಿ. ಈಗ ಶುರು ಮಾಡೋಣ. ಈಗ ಪುಳಿ ಮುಂಚಿ ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಪೀಸ್ ಬೇಕು. 1-2 ಪೀಸ್ ಮಾಡುವ ನಾವು. ಕತ್ತಿ ಕೂಡ ನೋಡಿ ಒಳ್ಳೆ ಶಾರ್ಪ್ ಇದೆ, ಬೇಗ ಕಟ್ಟಾಗ್ತದೆ ನೋಡಿ. ಈ ಥರ 2 ಪೀಸ್ ಮಾಡುವ. ಆಮೇಲೆ ಉಪ್ಪು ಖಾರ ಎಳಿಲಿಕ್ಕೆ ಬೇಕಾದರೆ ಒಂದೊಂದು ಲೈನ್ ಹಾಕ್ಕೊಳ್ಳಿ. ಉಪ್ಪು ಖಾರ ಎಳಿಬೇಕಲ್ವ, ಹುಳಿಯೆಲ್ಲ. ಹಾಗೆಲ್ಲವನ್ನು ಈಗ 2 ಪೀಸ್ ಮಾಡುವ ನಾವು. ಹಸಿರಿದೆ ಬಂಗುಡೆ, ಎಷ್ಟು ಚೆಂದ ಇದೆ. ಇದು ಮಂಗಳೂರು ಬಂಗುಡೆ. ಇದನ್ನೀಗ 2 ಪೀಸ್ ಮಾಡಿದ್ದೆ ನೋಡಿ ನಾನು. ಇನ್ನು ನಾವು ಮಸಾಲೆ ರೆಡಿ ಮಾಡುವ. ಒಂದು 20-22ರಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಪುಳಿ ಮುಂಚಿಗೆ ಬ್ಯಾಡಗಿ ಮೆಣಸು ಸ್ವಲ್ಪ ಜಾಸ್ತಿ. ಒಂದು 10-15 ಇದು ಖಾರ ತುಂಬ ಕಮ್ಮಿ ಇರುವಂತಹ ಗುಂಟೂರು ಮೆಣಸಿನಕಾಯಿ. ಅದು ಬಂಗುಡೆ ದೊಡ್ಡ ದೊಡ್ಡ ಪೀಸ್ ಇದೆ ಅಲ್ವ, ಹಾಗಾಗಿ ಒಳ್ಳೆ ಮೆಣಸು ಹುಳಿಯೆಲ್ಲ ತುಂಬ ಹಿಡಿಬೇಕು ಅದಕ್ಕೆ, ಇಲ್ಲಾಂದರೆ ಚಪ್ಪೆ ಚಪ್ಪೆ ಆಗ್ತದೆ. 2 ಜಾಸ್ತಿ ಖಾರ ಇಲ್ಲ, ಇದು ಖಾರನೇ ಇಲ್ಲ, ಇದು ಬಹಳ ಕಮ್ಮಿ ಖಾರ. ಈಗ ಇಲ್ಲಿ ನೋಡಿ, ನಾನು ಮೊದಲು ಹೇಳಿದಾಗೆ ಒಂದು 20-22, 25 ತನಕ ತಗೊಳ್ಬೋದು ಬ್ಯಾಡಗಿ. ಇಲ್ಲಿ ಒಂದು 15-16 ಗುಂಟೂರು, 2 ಖಾರ ಕಮ್ಮಿ ಇದೆ ಅಂತ ಹೇಳಿದ್ದೇನೆ. 1 ಸ್ಪೂನ್ ಧನಿಯಾ ಬೀಜ, 1 ಸ್ಪೂನ್ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಹಾಗೆ 1/4 ಸ್ಪೂನು ಮೆಂತ್ಯ. ಇದನ್ನು ಹೇಗೆ ಹುರಿಬೇಕಂದ್ರೆ, ಈಗ ಮೊದಲು ಇದನ್ನು ಸಿಮ್ಮಲ್ಲಿಟ್ಟು ಸೀದು ಹೋಗದಾಗಿ ಹುರಿಬೇಕು. ಹುರಿತಾ ನಮ್ಮ ಈ ಗುಂಟೂರನ್ನು ಹಾಕಬೇಕು. ಅದನ್ನು ಹುರಿತಾ ಧನಿಯಾ ಬೀಜ ಹಾಕಿ, ಧನಿಯಾ ಬೀಜ ಇದು ಬ್ಯಾಡಗಿ, ಗುಂಟೂರು, ಧನಿಯಾ ಬೀಜ ಈ 3 ಹುರಿಯುವಾಗ ಇದನ್ನು ಹಾಕಿ ಎಲ್ಲವೂ ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿಬೇಕು. ಕರಿಮೆಣಸಿನ ಕಾಳು ಹಾಕಿ ಸ್ಟವ್ ಆಫ್ ಮಾಡಿದ ಮೇಲೆ ಆ ಬಿಸಿಯಲ್ಲಿ ಮೆಂತ್ಯ ಫ್ರೈ ಮಾಡಿ, ಇಲ್ಲಾಂದರೆ ಮೆಂತ್ಯ ಸೀದು ಹೋದರೆ ಕಹಿ ಬರುತ್ತೆ. ಹಾಗೆ ರುಬ್ಬುವಾಗ ಅರಿಶಿನ ಪುಡಿ ಹಾಕಿ, ಅರಿಶಿನ ಪುಡಿನ ಏನು ಹುರಿಬೇಡಿ. ಹಾಗೆ ಇದು ರುಬ್ಬುವಾಗ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ. ಯಾಕಂದರೆ ಮೀನಿಗೆ ಹುಣಸೆಹಣ್ಣು ಜಾಸ್ತಿ, ಅದರಲ್ಲೂ ಪುಳಿ ಮುಂಚಿಗೆ ಹೆಸರೇ ಇದೆ ಅಲ್ವಾ ಪುಳಿ ಮುಂಚಿ ಅಂತ. ಈಗ ಇದನ್ನೆಲ್ಲ ನಾನು ಹುರಿದುಕೊಂಡು ಬರ್ತೇನೆ, ಆಯಿತಾ. ಎಲ್ಲವನ್ನು ತೋರಿಸುವಾಗ ನೀವು ಓಡೋಗ್ತೀರ, ಏನು ಹೇಳೋ ಅಡಿಗೆನೋ ಇದು ಏನು ಕತೆನೋ ಅಂತ. ಹಾಗಾಗಿ ನಾನು ಅದೆಲ್ಲ ತೋರಿಸೋದಿಲ್ಲ, ಹುರಿಯೋದೆಲ್ಲರಿಗೂ ಗೊತ್ತು. ಸಿಮ್ಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿಯಿರಿ. ಈಗ ಎಲ್ಲವನ್ನು ಕೂಡ ನಾನು ಹುರಿದು ತಂದಿದ್ದೇನೆ ನೋಡಿ. ಈಗ ಸ್ವಲ್ಪ ಬಿಸಿ ಆರಿದ ಮೇಲೆ ಅರಿಶಿನ ಮತ್ತು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ಈಗ ನೋಡಿ ನುಣ್ಣಗೆ ರುಬ್ಬಿದಾಯಿತು. ಇನ್ನು ಇದನ್ನು ಪುಳಿ ಮುಂಚಿ ಮಾಡಲಿಕ್ಕೆ ಶುರು ಮಾಡುವ ನಾವು. ಈಗ ಪುಳಿ ಮುಂಚಿಗೆ ಹಾಕಲಿಕ್ಕೆ ನಾನು ಇಷ್ಟು ಐಟಮ್ಸ್ ತಗೊಂಡಿದ್ದೇನೆ. ಕೆಲವರು ಏನು ಹಾಕೋದಿಲ್ಲ, ಬರೀ ನೀರುಳ್ಳಿ ಮತ್ತು ಹಸಿಮೆಣಸು ಹಾಕ್ತಾರೆ. ನಾನು ನೀರುಳ್ಳಿ 1, ಟೊಮೆಟೊ ಚಿಕ್ಕದು 2, 1 ಅಂಗುಲ ಶುಂಠಿ, 1 ಮಾವಿನಕಾಯಿಯ 1/4 ಭಾಗ, ಒಂದು ಖಾರ ಕಮ್ಮಿ ಇರುವ ಘಮ ಘಮ ಅನ್ನೋ ಒಂದು 6-7 ಹಸಿಮೆಣಸಿನಕಾಯಿ. ಇಷ್ಟನ್ನು ಇವಾಗ ರೆಡಿ ಮಾಡಿದ್ದೇನೆ. ಮಸಾಲೆ ಕೂಡ ರೆಡಿಯಾಗಿದೆ. ಹಾಗೆ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೇನೆ ನಾನು, ಆಯಿತಾ. ಇವಾಗ ಇಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. 2-2.5 ಸ್ಪೂನಷ್ಟು ಹಾಕಿದ್ದೇನೆ. ನಾನಿಲ್ಲಿ ತಗೊಂಡದ್ದು ತೆಂಗಿನ ಎಣ್ಣೆ, ಆಯಿತಾ. ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು, ತುಪ್ಪ ಎಲ್ಲ ಹಾಕುವಾಗಿಲ್ಲ. ಎಣ್ಣೆ ನಿಮ್ಮ ಇಷ್ಟದ ಎಣ್ಣೆನ ಹಾಕ್ಬೋದು. ತೆಂಗಿನ ಎಣ್ಣೆ ಹಾಕಿದರೆ ಸ್ವಲ್ಪ ಅದು ಅವರವರ ಅಭಿರುಚಿ ಮತ್ತು ರುಚಿ 2 ಕೂಡ. ಮೊದಲಿಗೆ ಈರುಳ್ಳಿಯನ್ನು ಹಾಕುವ.
ಈರುಳ್ಳಿನ ಹಾಕಿದ್ದೇನೆ. ಈಗ ಹಸಿಮೆಣಸಿನಕಾಯಿ, ನೆಕ್ಸ್ಟ್ ಟೊಮೆಟೊ, ಈ ಮೂರನ್ನು ಒಂದು 5 ನಿಮಿಷ ಫ್ರೈ ಮಾಡಬೇಕು. ಸರಿಯಾಗಿದು ಫ್ರೈ ಆಗಬೇಕು. ಮಾವಿನಕಾಯಿ ಮತ್ತು ಶುಂಠಿ ಕಟ್ ಮಾಡಿ ಇಟ್ಟಿದ್ದೇವಲ್ಲ, ಅದನ್ನು ಹೀಗೆ ಹಾಕುವಾಗಿಲ್ಲ. ಅದು ಮಸಾಲೆ ಕುದೀತಾ ಇರ್ತಲ್ವ, ಆಗ ಹಾಕಬೇಕು. ಆಗ ಒಳ್ಳೆ ಸ್ಮೆಲ್ ಕೊಡ್ತದೆ. ಇದು ಒಳ್ಳೆ ಫ್ರೈ ಆಗಲೇಬೇಕು ಚೆನ್ನಾಗಿ, ಇಲ್ಲಾಂದರೆ ಹಸಿ ವಾಸನೆ ಬರ್ತದೆ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದು ಇನ್ನು ನಾವು ಮಸಾಲೆಯನ್ನು ಸೇರಿಸುವ. ಇದು ಸ್ವಲ್ಪ ದಪ್ಪ ಮಾಡ್ತೇನೆ ಸಾರು, ಯಾಕಂದರೆ ಮೀನು ದೊಡ್ಡ ಮೀನು. ನೋಡಿ, ಈಗ ಮಸಾಲೆಗೆ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ಮಸಾಲೆದು ಹಸಿ ವಾಸನೆ ಹೋದ್ಮೇಲೆ ಮೀನು ಹಾಕಬೇಕು. ಇದಕ್ಕೀಗ ನೀರನ್ನು ಹಾಕುವ. ಈಗ ಉಪ್ಪು ಹಾಕುವಲ್ಲ, 1-1.5 ಸ್ಪೂನ್ ಹಾಕಿದ್ದೇನೆ, ಮತ್ತು ನೋಡಿ ಹಾಕುವ. ಹಾಗೆ ಶುಂಠಿನ ಕೂಡ ಹಾಕ್ತಾಯಿದ್ದೀನಿ. ನಾನು ಹೇಳಿದೆಲ್ಲ, ಮತ್ತು ಸಾರು ಕುದಿಯುವಾಗ ಶುಂಠಿ ಹಾಕಿಂತ ತುಂಬ ಅಲ್ಲ, 1 ಅಂಗುಲ. ಅತಿಯಾದರೆ ಎಲ್ಲವೂ ಕೂಡ ಅಜೀರ್ಣ ಅಲ್ವಾ. ಈಗ ಕೂಡ ಇದು ಕುದೀಲಿ, ಒಂದು 3/4 ಮುಚ್ಚಳ ಮುಚ್ಚಬೇಕು. ಇಲ್ಲಾಂದರೆ ಅದು ಕುದಿದು ಬಿದ್ದರೆ ಸಾರಿನ ಒಂದು ಟೇಸ್ಟ್ ಹೋಗ್ತದೆ. ಈಗ ಕತ್ತರಿಸಿಟ್ಟ ಮಾವಿನಕಾಯಿನ ಹಾಕುವ. ಮೀನು ಹಾಕುವ 2 ನಿಮಿಷಕ್ಕೆ ಮೊದಲು ಮಾವಿನಕಾಯಿ ಹಾಕಿದರೆ ಸಾಕು, ಇಲ್ಲಾಂದರೆ ಬೆಂದು ಪಾಯಸ ಆಗ್ತದೆ ಮಾವಿನಕಾಯಿ, ಆಗ ಚೆನ್ನಾಗಿರೋದಿಲ್ಲ. ಹಾಗೆ 1/4 ಮುಚ್ಚಳವನ್ನು ಮುಚ್ಚಿ ಈಗ ಕುದೀಲಿ ಚೆನ್ನಾಗಿ. ಮತ್ತೆ ಮೀನು ಹಾಕಿ ಒಂದು 5 ನಿಮಿಷ ಬೇಯಿಸುವ. ಯಾಕೆಂದರೆ ಮೀನು ದೊಡ್ಡದಾಗಿ ಕಟ್ ಮಾಡಿದ್ದೇನೆ, ಹಾಗಾಗಿ 5 ನಿಮಿಷ ಬೇಯಿಸುವ ನಾವು. ಈಗ ಪುಳಿ ಮುಂಚಿಗೆ ಮೀನನ್ನು ಹಾಕುವ, ಆಯಿತಾ? ಬನ್ನಿ ನೋಡುವ ಹೇಗೆ ಹಾಕೋದು ಅಂತ. ಈಗ ಮೀನು ಪೀಸನ್ನು ಹಾಕುವ, ಆಯಿತಾ? ಈ ಥರ ಪೀಸು ಫಸ್ಟ್ ಹಾಕುವ. ಸ್ವಲ್ಪ ದಪ್ಪ ಇದೆ, ಕಡೆ ಪೀಸ್ ಅಷ್ಟು ದಪ್ಪ ಇಲ್ಲಲ್ಲ. ಈಗ ಒಂದೊಂದನ್ನೇ ನಾವು ಹಾಕ್ತಾ ಹೋಗುವ. ನೋಡಿ, ಇದು 5 ನಿಮಿಷ ಬೇಯಬೇಕು, ಯಾಕಂದರೆ ದೊಡ್ಡ ಪೀಸ್ ಅಲ್ವಾ. ಹಾಗೆ ಸಾರಲ್ಲಿ ಒಳಗಡೆ ಮುಳುಗಿ ತೇಲಾಡಬೇಕಿದು. ತುದಿ ಪೀಸ್ ಹಾಕಿದ ಮೇಲೆ ಅನಂತರದಲ್ಲಿ ಕಡೆ ಪೀಸ್ ಹಾಕಬೇಕು. ಚೆನ್ನಾಗಿ ಕುದಿಬೇಕು ಇದು. ನೋಡಿ, ಈಗ ಒಂದೊಂದನ್ನು ಹಾಕಿ ಈಗ ಬೇಕಂದರೆ ಪೂರ್ತಿ ಮುಚ್ಚಿಬೋದು. ಒಂದು ಸಲ ಮೀನು ಹಾಕಿದ ಮೇಲೆ ಸಾರು ಮಗುಚಿ ಬೀಳೋದು ಬಹಳ ಅಪರೂಪ, ಬೀಳೋದಿಲ್ಲ ಸಾಮಾನ್ಯವಾಗಿ. ನಮ್ಮ ಅಮ್ಮ ಅತ್ತೆ ಎಲ್ಲ ಹೇಳ್ಕೊಟ್ಟಿದ್ದು ನನಗೆ. ನೋಡಿ, ಈಗ ಉಲ್ಟಾ ಈ ಥರ ಮುಚ್ಚುವ ನಾವು. ಪಾತ್ರೆ ಫುಲ್ಲು ಸಾರು ಇದೆಯಲ್ಲ, ಹಾಗಾಗಿ ಉಲ್ಟಾ ಮುಚ್ತೀನಿ. ಸ್ವಲ್ಪ ಬಿಟ್ಟೆ ನಾನು, ಬಿದ್ದರೆ ಹೋಯ್ತಲ್ವ ಅಂತ, ಬೀಳಲ್ಲ ಅಂತ ಗ್ಯಾರಂಟಿ ಇದೆ. ಹಾಗೆ 1 ನಿಮಿಷ ಆಯ್ತು. ಈಗ 4 ನಿಮಿಷ ಸರಿಯಾಗಿ ಕುದಿಬೇಕು. ಇದು ಇವತ್ತು ಮಾಡಿ ನಾಳೆ ತಿಂದ್ರಂತೂ ಸೂಪರ್ಬ್ ಸಾರು, ಪುಳಿ ಮುಂಚಿ. ಈಗ ನಮ್ಮ ಸಾರು ರೆಡಿ ಆಗ್ತಾಯಿದೆ, ಹಾಗೆ ಮೀನು ಕೂಡ ಬೆಂದಿದೆ. ಈಗ 4 ನಿಮಿಷ ಆಯಿತು. ಇನ್ನು 1 ನಿಮಿಷ ಕುದಿದರೆ ನಮ್ಮ ಸಾರು ರೆಡಿ ಆಯಿತು. ಅದಾಗಲೇ ಮಸಾಲೆ ಚೆನ್ನಾಗಿ ಕುದ್ದಿದಲ್ವ. ಈಗ ಮೀನು ಬೇಯಬೇಕಷ್ಟೆ. ಇನ್ನು ಉಪ್ಪು ಖಾರ ಎಲ್ಲ ಎಳೆದಾಗ ಸೂಪರಾಗಿರ್ತದೆ. ನೋಡಿ, ಇಷ್ಟು ದಪ್ಪ ಅಥವಾ ತೆಳು ಇಷ್ಟೇ ಸಾಕು. ತುಂಬ ದಪ್ಪ ಆದರೂ ಚೆನ್ನಾಗಿರೋದಿಲ್ಲ, ಹಾಗೆ ತೆಳುವಾದರೂ ಚೆನ್ನಾಗಿರೋದಿಲ್ಲ. ಇದು ಕರೆಕ್ಟ್ ಬಂದಿದೆ. ಹಾಗೆ ಮನೆ ಇಡೀ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಹೆಚ್ಚೆಚ್ಚಾಗಿ ನೋಡಿ. ನಮ್ಮ ಅಡುಗೆ ತುಂಬ ರುಚಿಯಾಗಿರ್ತದೆ, ಹೆಲ್ತಿಯಾಗಿರ್ತದೆ, ಹಾಗೆ ತುಂಬ ಈಸಿ ಕೂಡ ಆಗಿರ್ತದೆ. ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಒಂದು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲ ಸಪೋರ್ಟ್, ಪ್ರೀತಿ, ಸಹಕಾರ ಇರಲಿ. ಇನ್ನೊಂದು ಒಳ್ಳೆ ಅಡುಗೆ ಜೊತೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.